ಧರ್ಮಸ್ಥಳದ ಸುತ್ತ ಅನೇಕ ಮೃತದೇಹಗಳನ್ನು ಕಾನೂನು ಬಾಹಿರವಾಗಿ ಹೂಳಲಾಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಕಂಟಿನ್ಯೂ ಆಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಆತ ಅಂದರೆ ಸಾಕ್ಷಿದಾರ ಹೇಳಿರುವಂಥ ಹಾಗೇನೆ ಕಾರ್ಯಾಚರಣೆ ಉತ್ಖನನ ಆರಂಭ ಆಗಿದೆ. ಆದರೆ ಯಾವುದೇ ರೀತಿಯಾಗಿ ಕುರುಹು ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ 13 ಸ್ಪಾಟ್ಗಳನ್ನು ಗುರುತು ಮಾಡಿದ್ದ ಆತ. ಅದರಲ್ಲಿ ಸಿಕ್ಕಿರೋದು 6ನೇ ಸ್ಪಾಟಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದೆ ಬಿಟ್ಟರೆ ಉಳಿದ ಎಲ್ಲವೂ ಕೂಡ ಏನೂ ಸಿಕ್ಕಿಲ್ಲ. ಹಾಗಾಗಿ ಈ ಸಾಕ್ಷಿದಾರನ ಮೇಲೆ ಈಗ ಅನುಮಾನ ಇದೆ. ಪ್ರಕರಣದ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಈತ ಮಾಡ್ದ ಅನ್ನುವಂಥ ಒಂದು ಚರ್ಚೆ. ಯಾಕೆ ಈತ ಹೀಗೆ ಮಾಡ್ದ ಅನ್ನೋದು. ಆಮೇಲೆ ಈತ ಹೇಳಿರೋ ರೀತಿಯ ನೋಡಿ, ಅದು 13ನೇ ಸ್ಪಾಟ್ ಇದೆಯಲ್ಲ, ಎಲ್ಲರ ಒಂದು ಕೇಂದ್ರ ಬಿಂದು ಆಗಿತ್ತು 13ನೇ ಸ್ಪಾಟು. ನಿನ್ನೆ ಇಡೀ ದಿನ ಉತ್ಖನನ ಕಾರ್ಯ ಆಗುತ್ತೆ. ಇವತ್ತು ಕೂಡ ಅಲ್ಲೇ ಅಕ್ಕಪಕ್ಕದಲ್ಲೇ ತೋರಿಸ್ತಾನೆ, ಅಲ್ಲೇ ಆಗತ್ತೆ. ಆದರೂ ಕೂಡ ಯಾವುದೇ ರೀತಿಯ ಒಂದು ಅಸ್ಥಿಪಂಜರ ಆಗಿರ್ಬೋದು, ಮೂಳೆ ಆಗಿರ್ಬೋದು, ಏನೂ ಸಿಕ್ಕಿಲ್ಲ. 15ರಿಂದ 20 ಅಡಿಯ ತನಕ ಆಗಿದ್ರೂ ಕೂಡ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈತ ಹೇಗೆ ಹೇಳ್ದ, ಏನು ಹೇಳ್ದ ಗೊತ್ತಿಲ್ಲ. ಒಟ್ಟಿನಲ್ಲಿ ಆತ ಹೇಳಿದ ಹಾಗೇ SIT ತನಿಖೆ ಮಾಡ್ತಾ ಇದೆ. ಸೊ ಹಂಗಾಗಿ ಇವತ್ತು ಕೊನೆಯ ದಿನ ಅಂತ ಅನ್ನಿಸ್ತು. ಅಂದರೆ ಕ್ಲಾರಿಟಿ ಇಲ್ಲ, ಬಟ್ ಇವತ್ತು ಕೊನೆಯ ದಿನ ಅಂತ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಇವತ್ತು SIT ಟೀಮ್ ಗೃಹ ಕಚೇರಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಇದೆ. ಅಂದರೆ SIT ಕಡೆಯಿಂದ ಮುಂದಿನ ತನಿಖೆ ಹೇಗಿರಬೇಕು ಅನ್ನೋದು, ಈಗ ಸ್ವಲ್ಪ ಸಿಕ್ಕಿರುವಂಥ ಮೂಳೆಗಳು ಇದಾವಲ್ಲ, ಅದು ಕೂಡ FSLಗೆ ಹೋಗಿದೆ. ಅದರ ವರದಿಯನ್ನು ರಚನೆ ಮಾಡಲಾಗುತ್ತೆ. ಆ ವರದಿ ಬಂದಾದ ನಂತರ ಸರ್ಕಾರಕ್ಕೆ ಅದರ ವರದಿಯನ್ನು ಸಲ್ಲಿಕೆ ಮಾಡಬಹುದು. ಆಮೇಲೆ ಈ ದೂರುದಾರನಿಗೆ, ಸಾಕ್ಷಿದಾರನಿಗೆ ಮಂಪೂರು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಮಂಪೂರು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಕೋರ್ಟ್ ಅನುಮತಿಯನ್ನು ಪಡಿಬೇಕಾಗತ್ತೆ. ಆ ಕೆಲಸವು ಕೂಡ ಬಹುಶಃ ಆಗಬಹುದು. ಬಟ್ ನಾಳೆ ಇದರ ಬಗ್ಗೆ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಮಂಗಳೂರಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಆಯಿತು. ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಧರ್ಮಾಧಿಕಾರಿಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂಥೇಳಿ ಇವತ್ತು ಭಕ್ತಾದಿಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದಾರೆ. ಎಲ್ಲದರ ಮಧ್ಯೆ ಈಗ ಸಾಕ್ಷಿದಾರನ ಮೇಲೆ ಅನುಮಾನ ಇದೆ. ಜೊತೆಗೆ ಇವತ್ತು ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈ ಒಂದು ಪ್ರಕರಣ. Thank you.